ಈಗಾಗಲೇ ಮಹಾರಾಷ್ಟ್ರದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆನ ನಾವು ಒಂದೊಂದಾಗಿ ಗಮನಿಸ್ತಾ ಹೋದಾಗ ನಡೀತಾ ಇರುವಂತದ್ದು ಮಹಾರಾಜಕೀಯದಲ್ಲಿ ಪವಾರ್ ವರ್ಸಸ್ ಶಿಂಧೆ ಸಮರ ಈಗ ಶುರುವಾಗಿದೆ. ಪವಾರ್ ಒಂದೊಂದು ನಡೆಯೂ ಕೂಡ ಬಹಳ ಅಚ್ಚುಕಟ್ಟಾಗಿ ಇಡ್ತಾ ಇದ್ದಾರೆ. ಉದ್ಧವ್ ಠಾಕ್ರೆ ಒಂದು ರೀತಿಯಾದಂತಹ ತನ್ನೆಲ್ಲ ಪವರ್ ಆಫ್ ಅಟಾರ್ನಿಯನ್ನ ಇವ್ರು ಕೊಟ್ಬಿಟ್ಟಿದೆ, ಶರದ್ ಪವಾರ್ ಅವರು ಕೊಟ್ಟಿದೆ. ಅಲ್ಲಿನೇನು ಉಳಿದಿಲ್ಲ. ಯಾಕೆಂದ್ರೆ ಠಾಕ್ರೆ ಬಳಿಯಲ್ಲಿ ತಂತ್ರಗಾರಿಕೆ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದು ಸಾಬೀತಾಗಿದೆ. ಈ ಇಡೀ ಪ್ರಕ್ರಿಯೆಯಲ್ಲಿ ಸಾಬೀತಾಗಿರೋದು ಒಂದು ಅಂಶವನ್ನು ನಾವು ಗಮನಿಸಬೇಕಾಗಿರೋದು, ಉದ್ಧವ್ ಠಾಕ್ರೆ ಬಳಿಯಲ್ಲಿ ಇನ್ಯಾವುದೇ ದಾಳವನ್ನು ಉರುಳಿಸೋದಕ್ಕೆ ಅವಕಾಶಗಳು ಉಳಿದಿಲ್ಲ. ಅವ್ರದ್ದೇನಿದ್ರು ಕೂಡ ಈಗ ಶರದ್ ಪವಾರ್ ಏನು ಹೇಳ್ತಾರಲ್ಲ ಅದನ್ನು ನಡೆಸ್ಕೊಂಡು ಹೋಗೋದು. ನಾನು ಬಿಟ್ಟಿರೋದು ಮನೆಯನ್ನಷ್ಟೇ, ಹೋರಾಟ ಅಲ್ಲ ಅನ್ನುವ ಮಾತನ್ನ ಹೇಳಿದ್ರು. ಶಿಂಧೆಗೆ ವಾರ್ನಿಂಗ್ ಅನ್ನೇನೋ ಕೊಟ್ಟರು ಉದ್ಧವ್ ಠಾಕ್ರೆ. ಮಾತುಗಳ ಮೂಲಕವಾಗಿ ವಾರ್ನಿಂಗ್ ಕೊಡೋದು ಒಂದು ಭಾಗ, ಆದರೆ ನಿಜವಾದಂಥ ರಾಜಕೀಯ ನಡೆಯನ್ನ ಉರುಳಿಸ್ತಾ ಇರುವಂಥದ್ದು ಆ ನಡೆ ಬೇಕಲ್ಲ, ಅದನ್ನ ಪವಾರ್ ಮಾಡ್ತಾ ಇದ್ದಾರೆ. ಪವಾರ್ ಜೊತೆಗೆ ಮೀಟಿಂಗ್ ಮಾಡಿದ ನಂತರನೇ ಸೇನೆ ಹೊಸ ಖದರ್ನಿಂದ ಮಾತನಾಡ್ತಾ ಇದೆ. NCP ಸಭೆಯ ಬಳಿಕ ಶಿವಸೇನೆ ಮೆಗಾ ಮೀಟಿಂಗ್ ಅನ್ನು ಕೂಡ ನಡೆಸಿದೆ. ಅದಕ್ಕಿಂತ ಮುಂಚಿತವಾಗಿ ಒಂದು LP ಮೀಟಿಂಗ್ ಮಾಡಿ ಶಿಂಧೆಯ ಬಲವನ್ನ ಸಾಬೀತುಪಡಿಸುವಂತಹ ಕೆಲಸವನ್ನಷ್ಟೇ ಮಾಡಿದಿರುವಂಥದ್ದು ಉದ್ಧವ್ ಠಾಕ್ರೆ ಅವರ ಸಾಧನೆಯಾಗಿತ್ತು. ಈ ಕಾರಣಕ್ಕಾಗಿ ಈಗ ಶರದ್ ಪವಾರ್ ಅವರು ಮುಂದಿಡ್ತಿರುವಂತಹ ದಾಳ ಯಾವ ಸ್ವರೂಪದಲ್ಲಿದೆ ಹಾಗೂ ಏಕನಾಥ್ ಶಿಂಧೆ ಇದಕ್ಕೆ ಏನು ಮಾಡಬಹುದು ವರದಿ ತೋರಿಸಿ. ಮಹಾರಾಷ್ಟ್ರ ರಾಜಕೀಯ ಕ್ಷಣಕ್ಕೊಂದು ಟ್ವಿಸ್ಟ್, ನಿಮಿಷಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ. ರೆಸಾರ್ಟ್ ರಾಜಕೀಯ ಒಂದು ಕಡೆಯಾದ್ರೆ ನಾಯಕರು ಒಳಗೊಳಗೆ ಒಂದೊಂದು ತಂತ್ರ ಪ್ರತಿತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಇದರ ನಡುವೆ ಮಹಾರಾಷ್ಟ್ರದಲ್ಲಿ ಮೆಗಾ ಹೈಡ್ರಾಮಕ್ಕೆ ರಣರೋಚಕ ತಿರುವು ಪಡೆದುಕೊಂಡಿದೆ. ಬಂಡಾಯದ ಬೆಂಕಿ ಧಗಧಗಿಸೋದಕ್ಕೆ ಕಾರಣ ಹಿಂದಿರುವ ಸೂತ್ರಧಾರ ಅದೇ ಮಹಾರಾಷ್ಟ್ರ ಸಿಎಂ ಶಿವಸೇನೆಯ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಅಂತೆ. ಹೈಡ್ರಾಮಾದ ಸೂತ್ರಧಾರ ಉದ್ಧವ್ ಠಾಕ್ರೆನ ಇಷ್ಟೆಲ್ಲ ನಾಟಕದ ಹಿಂದಿರುವ ಅಸಲಿ ನಾಯಕ ಮಹಾರಾಷ್ಟ್ರ ಮುಖ್ಯಮಂತ್ರಿನ ಅನ್ನೋ ಮಾತು ಜೋರಾಗಿದೆ. ಅಘಾಡಿ ಸರ್ಕಾರ ಅಲುಗಾಡೋದ್ರ ಹಿಂದಿರುವ ಕಥಾ ನಾಯಕ ಉದ್ಧವ್ ಠಾಕ್ರೆ ಅಂತ ರಾಜಕೀಯ ಮನೆಯಲ್ಲಿ ಕೇಳಿ ಬರ್ತಿದೆ. ಅದೇಗೆ ಅನ್ನೋ ಒಂದೊಂದು ವಿಚಾರವು ರೋಚಕ, ರಣರೋಚಕ. ಶಿವಸೇನೆ ಶಾಸಕರು ಸಿಡಿದೇಳುವುದಕ್ಕೆ ತುಪ್ಪ ಸುರಿದ್ರ ಉದ್ಧವ್ ಠಾಕ್ರೆ. ಬಂಡಾಯ ಗೊತ್ತಿದ್ರೂ ಮೌನಕ್ಕೆ ಶರಣಾಗಿದ್ದೇಕೆ ಮಹಾ ಸಿಎಂ? ಎಸ್, ಶಿವಸೇನೆಯ ಒಂದಲ್ಲ ಎರಡಲ್ಲ ಬರೋಬ್ಬರಿ 38ಕ್ಕೂ ಹೆಚ್ಚು ಶಾಸಕರು ಸಿಡಿದು ನಿಂತಿದ್ದಾರೆ. ಏಕನಾಥ್ ಶಿಂಧೆ ಆಟಕ್ಕೆ ಅಘಾಡಿ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಅಷ್ಟಕ್ಕೂ ಮಹಾರಾಷ್ಟ್ರ ಸಿಎಂ ಶಿವಸೇನೆ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಒಳಗೊಳಗೆ ಆಟ ಆಡಿದ್ರ, ಮೈತ್ರಿ ಮುರಿಯೋದಕ್ಕೆ ಸಿಎಂ ಉದ್ಧವ್ ಠಾಕ್ರೆ ಪ್ರೀ ಪ್ಲಾನ್ ಮಾಡಿದ್ರ ಅನ್ನೋ ಗುಸುಗುಸು ಕೇಳಿ ಬರ್ತಿದೆ. ಇಂತಹ ಅನುಮಾನ ಎದ್ದಿದ್ದು ಯಾಕೆ ಅನ್ನೋದನ್ನ ನೋಡೋಣ ಬನ್ನಿ. ಮಹಾರಾಷ್ಟ್ರದ ಅಘಾಡಿ ಸರ್ಕಾರದಲ್ಲಿ ಶಿವಸೇನೆ, ಕಾಂಗ್ರೆಸ್, NCP ನಡುವೆ ಹೊಂದಾಣಿಕೆ ಕೊರತೆ ಸ್ಫೋಟಗೊಂಡಿತ್ತಂತೆ. ಶಿವಸೇನೆ, ಕಾಂಗ್ರೆಸ್, NCP ಶಾಸಕರ ನಡುವೆ ಅಸಮಾಧಾನವೂ ಕೂಡ ಎದ್ದಿತ್ತು ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಈ ಬಗ್ಗೆ ಉದ್ಧವ್ ಠಾಕ್ರೆಗೆ ದೂರು ನೀಡಿದ್ರೂ ಯಾವ ಪರಿಹಾರ ಸಿಕ್ಕಿರಲಿಲ್ಲ. ಮೈತ್ರಿ ಮುರಿಯೋದು ಹೇಗೆ ಎಂದು ಉದ್ಧವ್ಗೆ ಅರ್ಥವಾಗಿರಲಿಲ್ಲ. ಅಲ್ಲದೆ ರಾಜ್ಯಸಭೆ, ಪರಿಷತ್ ಚುನಾವಣೆಯ ವೇಳೆಯೂ ಅಸಮಾಧಾನ ಎದ್ದಿತ್ತು. ಅಘಾಡಿ ಸರ್ಕಾರದಲ್ಲಿ NCP ಶಾಸಕರೇ ಹೆಚ್ಚು ಲಾಭ ಪಡೆದಿದ್ದಾರೆ. ಹಲವು ಉತ್ತಮ ಖಾತೆಗಳು NCP ಸಚಿವರ ಪಾಲಾಗಿದ್ಯಂತೆ. ಇದು ಶಿವಸೇನೆ ಶಾಸಕರಿಗೆ ಮತ್ತಷ್ಟು ಅಸಮಾಧಾನ ಏಳುವುದಕ್ಕೆ ಕಾರಣವಾಗಿದೆ. ಇನ್ನು ಮೈತ್ರಿ ನಂತರ ಶಿವಸೇನೆ ಮೂಲ ತತ್ವಗಳನ್ನ ರಾಜಿ ಮಾಡಿಕೊಂಡಿದೆ. ಹೀಗಾಗಿ ಶಿವಸೇನೆಯ ಶಾಸಕರೇ ಸ್ವತಃ ಸಿಡಿದೆದ್ದಿರುವ ಸಾಧ್ಯತೆ ಇದೆ. ಅಲ್ಲದೆ ಶಿವಸೇನೆಯ 35ಕ್ಕೂ ಹೆಚ್ಚು ಶಾಸಕರು ಸಿಡಿದು ನಿಲ್ಲೋದಕ್ಕೆ ಇದೆಲ್ಲದರ ಚಿತ್ರಕಥೆ ಬರೆದಿದ್ದು ಉದ್ಧವ್ ಠಾಕ್ರೆ ಅವರೇ ಅನ್ನೋ ಟಾಕ್ ಜೋರಾಗಿದೆ.
ರಾಜಕೀಯದಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗಬಹುದು. ಅದಕ್ಕೆ ಮತ್ತೊಂದು ಉದಾಹರಣೆ ಈಗ ಮಹಾರಾಷ್ಟ್ರ ರಾಜಕೀಯದಲ್ಲಿ ನಡೀತಾ ಇರುವ ಮೆಗಾ ಹೈಡ್ರಾಮಾ. ಅದರಲ್ಲೂ ಶಿವಸೇನೆ ಮನೆಯಲ್ಲಿ ನಡೀತಾ ಇರುವ ಆಟ ಎಲ್ಲವೂ ಪ್ರೀ ಪ್ಲಾನ್ ಎಂಬಂತೆ ಭಾಸವಾಗ್ತಿದೆ. ಅದೇನು ಅನ್ನೋದು ಮತ್ತಷ್ಟು ಇಂಟ್ರೆಸ್ಟಿಂಗ್. ಉದ್ಧವ್ ಠಾಕ್ರೆ ಕಥಾನಾಯಕ. ಇನ್ನು ಶಿವಸೇನೆಯ 38ಕ್ಕೂ ಹೆಚ್ಚು ಶಾಸಕರು ಸಿಡಿದೆದ್ದಿದ್ದಾರೆ ಅಂದ್ರೆ ಪಕ್ಷದ ಅಧ್ಯಕ್ಷರಿಗೆ ಒಂದು ಚೂರು ಸುಳಿವು ಇರದೇ ಇರಲ್ಲ. ಅಲ್ಲದೆ ಗುಪ್ತಚರ ಇಲಾಖೆ ಎಲ್ಲಾ ಬೆಳವಣಿಗೆಗಳ ಮೇಲೆ ನಿಗಾ ಇಟ್ಟಿರುತ್ತೆ. ಇಷ್ಟೇ ಅಲ್ಲ, ಸಿಎಂ ಉದ್ಧವ್ ಬಳಿ ಗುಪ್ತಚರ ಇಲಾಖೆ ಇದ್ರೂ ಬಂಡಾಯದ ಬಗ್ಗೆ ಗೊತ್ತಿರ್ಲಿಲ್ವಾ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಎಂಎಲ್ಸಿ ಚುನಾವಣೆ ಬಳಿಕವೇ ಶಿವಸೇನೆ ಶಾಸಕರ ಬಂಡಾಯ ಎದ್ದಿದ್ದು ಇದೆಲ್ಲ ಮೊದಲೇ ಉದ್ಧವ್ ಠಾಕ್ರೆಗೆ ಗೊತ್ತಿತ್ತು ಅಂತ ಮಹಾರಾಷ್ಟ್ರ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿರುವ ಮಾತು. ಇನ್ನೊಂದ್ ಕಡೆ ಮಹಾರಾಷ್ಟ್ರದಲ್ಲಿ ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಕೂಡ ಸರ್ಕಾರ ಉಳಿಸಿಕೊಳ್ಬೇಕು ಅನ್ನೋ ಜಿದ್ದಿಗೆ ಬಿದ್ದಂತೆ ಕಾಣ್ತಾ ಇಲ್ಲ. ಮೈತ್ರಿ ಸರ್ಕಾರ ಹೋದ್ರೆ ಹೋಗ್ಲಿ ಎಂಬ ನಿರ್ಧಾರಕ್ಕೆ ಬಂದಿರುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಪ್ರಬಲ ಪ್ರತಿಪಕ್ಷವಾಗಿ ಹೊರಹೊಮ್ಮೋದಕ್ಕೆ ಎನ್ಸಿಪಿ ಒಳಗೊಳಗೆ ತಂತ್ರವನ್ನ ಮಾಡ್ತಾ ಇದೆ. ಇನ್ನೊಂದ್ ಕಡೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಕುಂದುತ್ತಾ ಇದೆ. ಇದೇ ಲಾಭ ಎನ್ಸಿಪಿ ಪಡೆದುಕೊಳ್ಳೋದಕ್ಕೆ ಸ್ಕೆಚ್ ಹಾಕಿದ್ಯಂತೆ. ಒಟ್ನಲ್ಲಿ ಮಹಾರಾಷ್ಟ್ರ ರಾಜಕೀಯದಲ್ಲಿ ಮೇಲಾಟ ನಡೀತಾ ಇದ್ರೆ ಅಚ್ಚರಿಯ ಸಂಗತಿ ರಿವೀಲ್ ಆಗಿದೆ. ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಒಳಗೊಳಗೆ ಆಟ ಕಟ್ಟಿದ್ರ ಅನ್ನೋ ಟಾಕ್ ಜೋರಾಗಿದೆ. ಇತ್ತ ಎನ್ಸಿಪಿ ಕೂಡ ರಾಜಕೀಯ ತಂತ್ರಗಾರಿಕೆ ಮಾಡ್ತಾ ಇದ್ಯಾ ಅನ್ನೋದು ಮತ್ತೊಂದು ಕುತೂಹಲ ಮೂಡಿಸಿದೆ. ಎಲ್ಲ ಆಟದ ಹಿಂದಿರುವ ಅಸಲಿ ರಾಜಕೀಯ ಲೆಕ್ಕಾಚಾರ ಏನು, ಈ ಹೈಡ್ರಾಮಾ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಅನ್ನೋದು ಕಾದು ನೋಡಬೇಕು. ಹರೀಶ್, ಟಿವಿ9 ನವದೆಹಲಿ.